ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಡೆಡ್ ಎಕಾನಮಿ ಅಂತ ಭಾರತವನ್ನು ಕರೆದಿದ್ದ ಡೊನಾಲ್ಡ್ ಟ್ರಂಪ್ ಈಗ ಭಾರತದ ಆರ್ಥಿಕತೆಯನ್ನು ಕುಸಿಯಲು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಭಾರತದಿಂದ ಆಮದಾಗುವ ವಸ್ತುಗಳ ಮೇಲೆ 25% ಸುಂಕವನ್ನು ಹೇರಿದ್ದ ಟ್ರಂಪ್ ನಂತರ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡ್ತಾ ಇರೋದಕ್ಕೆ ದಂಡದ ರೂಪದಲ್ಲಿ 25% ಸುಂಕವನ್ನು ಹೇರಿದರು. ಅಷ್ಟೇ ಅಲ್ಲದೆ ಆಪ್ತ ರಾಷ್ಟ್ರಗಳ ಜೊತೆ ಬ್ರಿಕ್ಸ್ ದೇಶಗಳ ಮೇಲೆ ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಈ ರೀತಿ ಹೇಳ್ತಾ ಇದ್ದರು. ಇನ್ನೊಂದು ಕಡೆಯಲ್ಲಿ ಭಾರತ ಸೈಲೆಂಟಾಗಿ ಅಮೇರಿಕಕ್ಕೆ ಶಾಕ್ ನೀಡ್ತಾ ಇದೆ. ಶಾಕ್ ಏನು ಅಂತಂದರೆ RBI ಅಮೇರಿಕದ ಟ್ರೆಜರಿ ಬಿಲ್ನಲ್ಲಿ ಹೂಡಿಕೆಯನ್ನು ಕಡಿಮೆ ಮಾಡ್ತಾ ಇದೆ. ಹೀಗಾಗಿ RBI ಟ್ರೆಜರಿ ಬಿಲ್ನಲ್ಲಿ ಹೂಡಿಕೆಯನ್ನು ಕಡಿಮೆ ಮಾಡ್ತಾ ಇರೋದು ಯಾಕೆ, RBI ನಿರ್ಧಾರದಿಂದ ಅಮೇರಿಕದ ಮೇಲೆ ಆಗುವ ಪರಿಣಾಮಗಳೇನು ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಜಗತ್ತಿನ ಆರ್ಥಿಕತೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಅಮೇರಿಕದ ಆರ್ಥಿಕತೆ ನಿಂತಿರುವುದೇ ಈ ಟ್ರೆಜರಿ ಸೆಕ್ಯೂರಿಟೀಸ್ ಮೇಲೆ. ಇದು ಏನು ಅಂತ ಸರಳವಾಗಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಮೇರಿಕ ಸರ್ಕಾರದ ಯೋಜನೆಗಳಿಗೆ ದುಡ್ಡು ಬೇಕು, ಉದ್ಯೋಗಿಗಳಿಗೆ ಸಂಬಳ ನೀಡಬೇಕು, ಸೈನ್ಯಕ್ಕೆ ದುಡ್ಡು ಬೇಕು. ಇವುಗಳಿಗೆಲ್ಲ ಹಣ ಎಲ್ಲಿಂದ ತರುತ್ತೆ? ಈ ಹಣವನ್ನು ಸಾಲ ಮಾಡಿ ತರುತ್ತೆ. ಸಾಲ ಹೇಗೆ ಅಂತಂದರೆ ಟ್ರೆಜರಿ ಹಲವಾರು ಬಾಂಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಈ ಬಾಂಡ್ಗಳ ಮೂಲಕ ಹಣವನ್ನು ಅಮೇರಿಕ ಸರ್ಕಾರ ಪಡೆದುಕೊಳ್ಳುತ್ತೆ. ಈ ಟ್ರೆಜರಿ ಯಾವ ರೀತಿ ಇರುತ್ತೆ ಅಂತಂದರೆ 3 ರೀತಿಯಲ್ಲಿ ಬಿಡುಗಡೆ ಮಾಡುತ್ತೆ. ಮೊದಲನೇದಾಗಿ ಟ್ರೆಜರಿ ಬಿಲ್, ಇದು 1 ವರ್ಷದ ಒಳಗಡೆ ಮೆಚುರಿಟಿ ಆಗುತ್ತೆ. ಇನ್ನೊಂದು ಟ್ರೆಜರಿ ನೋಟ್ಸು, ಇದು 2, 3, 5, 10 ವರ್ಷದ ಅವಧಿ ಇರುತ್ತೆ. ಮೂರನೇದಾಗಿ ಟ್ರೆಜರಿ ಬಾಂಡ್ಸು, ಈ ಬಾಂಡ್ ಅವಧಿ 30 ವರ್ಷದಾಗಿರುತ್ತೆ. ಈ ಟ್ರೆಜರಿಯನ್ನು ಜನರು ಖರೀದಿಸ್ಬೋದು, ಕಂಪನಿಗಳು ಖರೀದಿಸ್ಬೋದು, ವಿದೇಶಗಳು ಸಹ ಖರೀದಿಸ್ಬೋದು. ಆದರೆ ಅಮೇರಿಕದ ಸಾಲದಲ್ಲಿ 30% ವಿದೇಶಿ ಹೂಡಿಕೆಗೆ ಅವಕಾಶವನ್ನು ನೀಡಲಾಗಿದೆ. ಈ ಬಾಂಡ್ನಲ್ಲಿ ಲೋನ್ ಟೆನ್ಯೂರ್, ರೀಪೇಮೆಂಟ್ ಮೋಡ್, ಬಡ್ಡಿ ದರ ಎಲ್ಲ ಇರುತ್ತೆ. ಯಾವ ದೇಶದ ಬಳಿ ಎಷ್ಟು ಬಾಂಡ್ ಇದೆ ಅಂತ ತಿಳ್ಕೊಳ್ಳೋ ಮೊದಲು ದೇಶಗಳು ಬಾಂಡನ್ನು ಪರ್ಚೇಸ್ ಯಾಕೆ ಮಾಡುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ, ಡಾಲರ್ ವಿಶ್ವದ ಕರೆನ್ಸಿ ಆಗಿದೆ. 2 ದೇಶಗಳ ಮಧ್ಯೆ ವ್ಯಾಪಾರ ವ್ಯವಹಾರ ನಡಿಬೇಕು ಅಂತಂದರೆ ಅದು ಡಾಲರ್ನಲ್ಲಿ ನಡೀತಾ ಇರುತ್ತೆ. ಇದಕ್ಕಾಗಿ ಡಾಲರ್ ಮೀಸಲು ನಿಧಿ ಬೇಕು. ಮೀಸಲು ನಿಧಿ ಜಾಸ್ತಿ ಇದ್ದಷ್ಟು ಆ ದೇಶದ ಆರ್ಥಿಕತೆ ಚೆನ್ನಾಗಿದೆ ಎಂದ ಅರ್ಥ. ಈ ಕಾರಣಕ್ಕಾಗಿ ವಿದೇಶಗಳು ಅಮೇರಿಕಾದ ಟ್ರೆಜರಿಯಲ್ಲಿ ಹೆಚ್ಚಿನ ಹಣವನ್ನು ಹೂಡಿಕೆಯನ್ನು ಮಾಡ್ತಾ ಇರುತ್ತವೆ. ಅಮೇರಿಕದ ಟ್ರೆಜರಿಯಲ್ಲಿ ಹೂಡಿಕೆ ಮಾಡಿದರೆ ಆ ಹಣ ಸುರಕ್ಷಿತ ಎಂಬ ಭಾವನೆ ಇದೆ. ಅಮೇರಿಕದ ಟ್ರೆಜರಿ ಜಾಸ್ತಿ ಇದ್ದರೆ ಆ ದೇಶದ ಮೇಲೆ ವಿದೇಶಿ ಹೂಡಿಕೆದಾರರ ವಿಶ್ವಾಸ ಸಹ ಜಾಸ್ತಿ ಆಗುತ್ತೆ. ಈ ಕಾರಣಕ್ಕಾಗಿ ಹಲವು ದೇಶಗಳು ಅಮೇರಿಕದ ಟ್ರೆಜರಿ ಸೆಕ್ಯೂರಿಟೀಸ್ನಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರುತ್ತವೆ. ಪ್ರತಿ ಶುಕ್ರವಾರ ನಮ್ಮ RBI ಭಾರತದ ವಿದೇಶಿ ವಿನಿಮಯ ಮೀಸಲು ನಿಧಿ ಎಷ್ಟಿದೆ ಅಂತ ವರದಿಯನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಸದ್ಯ ಭಾರತದ ಬಳಿ $704.89 ಬಿಲಿಯನ್ ಮೀಸಲು ನಿಧಿಯನ್ನು ಹೊಂದಿದೆ. ಈ ಪೈಕಿ ಹೆಚ್ಚಿನ ಪಾಲು ಡಾಲರ್ನಲ್ಲಿದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ಪೌಂಡ್ ಮತ್ತು ಯೂರೋನಲ್ಲಿದೆ. ಡಾಲರ್ ವಿಶ್ವದ ಕರೆನ್ಸಿ ಆಗಿರುವ ಕಾರಣ ಭಾರತ ಅಮೆರಿಕದ ಟ್ರೆಜರಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಹಣವನ್ನು ಹೂಡಿಕೆ ಮಾಡಿದೆ. 2024 ಜೂನ್ ವೇಳೆಗೆ $849.9 ಬಿಲಿಯನ್ ಮೌಲ್ಯದ ಹೂಡಿಕೆಯನ್ನು ಮಾಡಿತ್ತು. ಆದರೆ 2025 ಜೂನ್ ಅವಧಿಯಲ್ಲಿ ಇದು $227.40 ಬಿಲಿಯನ್ ಇಳಿಕೆಯಾಗಿದೆ. ಅಂದರೆ ಸುಮಾರು $14.5 ಬಿಲಿಯನ್ ಅನ್ನು ಮಾರಾಟ ಮಾಡಿದೆ. ಭಾರತ ಒಮ್ಮೆಗೆ ಮಾರಾಟ ಮಾಡಿಲ್ಲ, ಹಂತ ಹಂತವಾಗಿ ತನ್ನ ಹಿಡುವಳಿಯನ್ನು ಕಡಿಮೆ ಮಾಡುತ್ತಾ ಬಂದಿದೆ. ಹಾಗೆ ನೋಡಿದರೆ ಕೆಲ ದೇಶಗಳು ಅಮೇರಿಕದ ಟ್ರೆಜರಿ ಸೆಕ್ಯೂರಿಟೀಸ್ನಲ್ಲಿ ಹೂಡಿಕೆಯನ್ನು ಹೆಚ್ಚಳ ಮಾಡಿದೆ. UK, ಜಪಾನ್, ಇಸ್ರೇಲ್, ಫ್ರಾನ್ಸ್ ಹೂಡಿಕೆಯನ್ನು ಹೆಚ್ಚಳ ಮಾಡಿದರೆ ಭಾರತ, ಚೀನಾ, ಬ್ರೆಜಿಲ್, ಹಾಂಗ್ಕಾಂಗ್ ಹೂಡಿಕೆಯನ್ನು ಕಡಿಮೆ ಮಾಡಿದೆ. ಸುಲಭವಾಗಿ ಹೇಳುವುದಾದರೆ ಭಾರತ ಅಮೇರಿಕಕ್ಕೆ $227 ಬಿಲಿಯನ್ ಹಣವನ್ನು ಸಾಲದ ರೂಪದಲ್ಲಿ ಕೊಟ್ಟಿದೆ ಅಂತ ಹೇಳ್ಬೋದು. ಟ್ರಂಪ್ ಅಧಿಕಾರಕ್ಕೆ ಏರಿದ ನಂತರ ಬಡ್ಡಿ ದರವನ್ನು ಇಳಿಕೆ ಮಾಡಬೇಕು ಅಂತ ಆಗ್ರಹವನ್ನು ಮುಂದಿಡ್ತಾ ಇದ್ದಾರೆ. ಒಂದು ವೇಳೆ ಅಮೇರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು ಇಳಿಕೆ ಮಾಡಿದರೆ ಬಾಂಡ್ ಮೇಲಿನ ಬಡ್ಡಿ ದರವು ಕಡಿಮೆಯಾಗುತ್ತೆ. ಈಲ್ಡ್ ಕಡಿಮೆ ಸಿಗುವ ಕಾರಣದಿಂದ ಭಾರತ ತನ್ನ ಟ್ರೆಜರಿ ಹೂಡಿಕೆಯನ್ನು ಕಡಿಮೆ ಮಾಡಿಕೊಂಡು ಬರ್ತಾ ಇದೆ. ಟ್ರೆಜರಿ ಹೂಡಿಕೆಯನ್ನು ಕಡಿಮೆ ಮಾಡಿದರೂ ಇನ್ನೊಂದು ಕಡೆಯಲ್ಲಿ RBI ಚಿನ್ನದ ಮೇಲಿನ ಹೂಡಿಕೆಯನ್ನು ಜಾಸ್ತಿ ಮಾಡ್ತಾ ಇದೆ. ಎಷ್ಟು ಹೂಡಿಕೆ ಮಾಡಿದೆ ಅಂತಂದರೆ 2014ರಲ್ಲಿ RBI ಬಳಿ 557 ಟನ್ ಚಿನ್ನ ಇದ್ದರೆ ಈಗ ಇದು 879 ಟನ್ನಿಗೆ ಏರಿಕೆಯಾಗಿದೆ.
ಅಮೆರಿಕದ ಸ್ಟಾಕ್ ಮಾರ್ಕೆಟ್ಗಿಂತಲೂ ಟ್ರೆಜರಿ ಬಾಂಡ್ ಮಾರುಕಟ್ಟೆ ಮೌಲ್ಯ ದೊಡ್ಡದು. ಭಾರತದ PPP ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಧಾರಿತ GDPಯಲ್ಲಿ ಭಾರತ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದ ದೇಶವಾಗಿದೆ. ಇದು ಚೀನಾ ಮತ್ತು ಅಮೆರಿಕದ ನಂತರದ ಸ್ಥಾನದಲ್ಲಿದೆ. ಅಷ್ಟೇ ಅಲ್ಲದೆ GDP ಬೆಳವಣಿಗೆಯಲ್ಲಿ ನಿರಂತರವಾಗಿ ಮೊದಲ ಸ್ಥಾನವನ್ನೇ ಪಡೆದುಕೊಂಡು ಬರ್ತಾ ಇದೆ. ನಮ್ಮ RBI ಸಣ್ಣ ಸಂಸ್ಥೆಯಲ್ಲ, ವಿಶ್ವದಲ್ಲೇ RBIಗೆ ಗೌರವ ಇದೆ. ಕೋವಿಡ್ ಸಮಯದಲ್ಲೂ ಭಾರತದಂಥ ದೊಡ್ಡ ದೇಶದ ಅರ್ಥವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ನಿಭಾಯಿಸಿದೆ. 2023 ಮತ್ತು 2024 ಸೆಂಟ್ರಲ್ ಬ್ಯಾಂಕ್ ರಿಪೋರ್ಟ್ ಕಾರ್ಡ್ನಲ್ಲಿ ಭಾರತದ ಗವರ್ನರ್ ಆಗಿದ್ದ ಶಕ್ತಿಕಾಂತ್ ದಾಸ್ ಅವರಿಗೆ ಎ ಗ್ರೇಡ್ ಸಿಕ್ಕಿದೆ. ಹಲವು ದೇಶಗಳು ಈಗ ಭಾರತದ RBI ಬಳಿ ಸಲಹೆ ಸಹ ಕೇಳ್ತಾ ಇದೆ. ಭಾರತದಂತೆ ಉಳಿದ ದೇಶಗಳು ಅಮೆರಿಕದ ಟ್ರೆಜರಿ ಸೆಕ್ಯೂರಿಟೀಸ್ನಲ್ಲಿ ಹೂಡಿಕೆಯನ್ನು ಕಡಿಮೆ ಮಾಡಿದರೆ ಅಥವಾ ಮಾರಾಟ ಮಾಡಿದರೆ ಅಮೆರಿಕ ಬೇರೆ ಕಡೆಯಿಂದ ಸಾಲವನ್ನು ಎತ್ತಬೇಕಾಗುತ್ತೆ. ಟ್ರಂಪ್ ಭಾರತದ ಮೇಲಿನ ಸಿಟ್ಟಿಗೆ ಇದು ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ನಾವು ಅಮೆರಿಕವನ್ನು ನಂಬುವ ಸ್ಥಿತಿಯಲ್ಲಿಲ್ಲ. ಯಾಕೆ ಅಂತಂದರೆ ಉಕ್ರೇನ್ನ ಮೇಲೆ ದಾಳಿ ಮಾಡಿದ್ದಕ್ಕೆ ರಷ್ಯಾದ ಸುಮಾರು $250 ಬಿಲಿಯನ್ ಮೌಲ್ಯದ ಆಸ್ತಿಗಳನ್ನು ಅಮೆರಿಕ ಫ್ರೀಸ್ ಮಾಡಿದೆ. ಇದು ಜೋ ಬೈಡನ್ ಅವಧಿಯಲ್ಲಿ ಆಗಿದ್ದರೂ ಈಗಿನ ಟ್ರಂಪ್ ಅವರನ್ನು ಸಹ ನಾವು ನಂಬುವ ಸ್ಥಿತಿಯಲ್ಲಿಲ್ಲ. ಯಾಕೆ ಅಂತಂದರೆ ಯಾವ ಸಮಯದಲ್ಲಿ ಯಾವ ನಿರ್ಧಾರ ಬೇಕಾದರೂ ಟ್ರಂಪ್ ಅವರು ಕೈಗೊಳ್ತಾ ಇದ್ದಾರೆ. ಈ ಕಾರಣಕ್ಕೆ ಭಾರತ ಸೇರಿದಂತೆ ಬ್ರೆಜಿಲ್ ಮತ್ತು ಚೀನಾ ಹಂತ ಹಂತವಾಗಿ ಅಮೆರಿಕದ ಟ್ರೆಜರಿ ಸೆಕ್ಯೂರಿಟೀಸ್ನಲ್ಲಿರೋ ಹೂಡಿಕೆಯನ್ನು ಕಡಿಮೆ ಮಾಡಿಕೊಂಡು ಬರ್ತಾ ಇದೆ. ಭಾರತದಂತೆ ಹಲವು ದೇಶಗಳು ಅಮೆರಿಕದ ಟ್ರೆಜರಿ ಸೆಕ್ಯೂರಿಟೀಸ್ನಿಂದ ಹೂಡಿಕೆ ಕಡಿಮೆ ಮಾಡಿದರೆ ಬಾಂಡ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದು. ಬಾಂಡ್ ಮಾರ್ಕೆಟ್ ಕ್ರ್ಯಾಶ್ ಆದರೆ ಡಾಲರ್ ಮೌಲ್ಯ ಸಹ ಕಡಿಮೆಯಾಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿ ಆಗಲು ಸಾಧ್ಯವಿಲ್ಲ. ಆದರೆ ಕೆಲ ದಿನಗಳಿಂದ ಯುರೋಪ್ ಮತ್ತು ಏಷ್ಯಾದ ರಾಷ್ಟ್ರಗಳು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ನೀತಿಗಳನ್ನು ವಿರೋಧಿಸಿಕೊಂಡು ಬರ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಟ್ರಂಪ್ ದಬ್ಬಾಳಿಕೆ ಜಾಸ್ತಿ ಮಾಡಿದರೆ ಹಲವು ದೇಶಗಳು ಬಾಂಡ್ ಮಾರುಕಟ್ಟೆಯಿಂದ ಹಣವನ್ನು ಹಿಂದಕ್ಕೆ ಪಡೆದರೆ ಬಾಂಡ್ ಮಾರುಕಟ್ಟೆ ಕ್ರ್ಯಾಶ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ.